ಮರ್ತು ಮಲಗಿದ್ರೆ ಹೀಗೆ ಆಗೋದು. ನೀನ್ ಇದೆಯಲ್ಲ ಎಷ್ಟು ಕೋಟಿ ಹೋಯ್ತು ಅಂತ ಗೊತ್ತಾ ನಿನ್ಗೆ? ನಿನಗೆಲ್ಲ ಗೊತ್ತಾಗಬೇಕು. 100 ಕೋಟಿ. ಮ್ಯಾನೇಜರ್ ಅಂತ ಮ್ಯಾನೇಜರ್ ಯಾವಾಗ್ಲೂ ನಾನು ಹಿಂದೆನೆ ಸಾಹಿತ್ಯ ನಿನ್ನ ಜೊತೆಲಿ ಇಟ್ಕೊಂಡಿರೋದಕ್ಕೆ ನಾನ್ ತಲೆ ಚಚ್ಕೋಬೇಕು. ಸರಿ ಸರ್, ನನ್ನ ಹೆಂಡತಿ ನಿಮ್ಮ ದೊಡ್ಡ ಫ್ಯಾನು ಸರ್. ಯಾಕೆ ನೀವಲ್ವಾ? ಅಯ್ಯೋ, ನಾನು ಕೂಡ ನಿಮ್ಮ ಫ್ಯಾನ್ ಸರ್. ಸರ್ ಹೇಳಿ ಸರ್, ಹೇಗಾಯ್ತು ಏನಾಯ್ತು ಕಂಪ್ಲೀಟ್ ಡೀಟೈಲ್ ಆಗಿ ಹೇಳಿ ಸರ್. ಇವಪ್ಪ ಹಗಲ್ಗನ್ಸ್ ಕಾಣ್ತಿದ್ದ, ಯಾರೋ ಬಂದ್ರು ಹೊತ್ಕೊಂಡು ಹೋದ್ರು ಅಷ್ಟೇ. ಅದರಿಂದ ನಮಗ್ ಬಿತ್ತು ಲಾತ. ಅಷ್ಟು ಡೀಟೇಲ್ ನನಗೆ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಕರೆಸ್ತಿದ್ವಿ? ಸರ್ ಸರ್ ಕೂತ್ಕೊಳ್ರಿ. ಈಗ ಏನ್ ಸರ್, ಇಲ್ಲೂ ಕೂಡ ಕ್ಯಾಮ್ರಾ ಆಂಗಲ್ ಏನಾ? ಹೀರೋ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಸರ್. ನಿಮ್ ಸಿನಿಮಾದಲ್ಲಿ ಏನಾದ್ರು ಚಾನ್ಸ್? ರೇ, ಇಷ್ಟು ಹೋಯ್ತು ಅಂತ ಹೇಳಕ್ ಬಂದೆ ಸರ್. 10 ಲಕ್ಷ. ಕೂತ್ಕೊಳ್ರಿ. 100 ಕೋಟಿ ಹೋಯ್ತು. ಅಯ್ಯೋ ಕೂತ್ಕೊಳ್ರಿ. 100 ಕೋಟಿ ರೂಪಾಯಿ ಇಲ್ಲಿ ಎಲ್ಲಿ ಇಟ್ಟಿದ್ರಿ ಸರ್? ಇವಪ್ಪ ಅವ್ರ ತಲೆ ಬೆಲೆನ ಹೇಳ್ತವ್ರೆ. ಈ ಕಾಕಿ ತಲೆಗೆ ಅದು ಹೋಗ್ತಾನೆ ಇಲ್ಲ. 7 ವರ್ಷದಿಂದ ನನ್ ಜೊತೆಲೆ ಇಟ್ಕೊಂಡು ಓಡಾಡ್ತಿದ್ದೀನಿ. 7 ವರ್ಷದಿಂದನಾ? ಹೌದು, ಇಲ್ಲೇ ಇಟ್ಟಿದ್ದೆ. ಇಲ್ಲ ಇಲ್ಲ. ಹಾ, ನಮ್ಮ ಅಪ್ಪನ ಮೀರಿ ಯಾರೋ ಎತ್ಕೊಂಡು ಹೋಗಿದ್ದಾರೆ. ಅದೇ ಬೇಜಾರು ನನಗೆ. ಅಣ್ಣ ಅಣ್ಣ, ಅಯ್ಯೋ ನನ್ನ ಮಗನೇ, ಇದನ್ನೆಲ್ಲ ಎತ್ಕೊಂಡು ಹೋಗಿದ್ದೆ. ದೇವಸ್ಥಾನ ಕಣ, ಪೂಜೆ ಮಾಡಿಸೋದಕ್ಕೆ. ಇದಿಲ್ದೆ ಎಷ್ಟು ಒದ್ದಾಡ್ಬಿಟ್ಟಿದೆ ಗೊತ್ತಾ? ಭೂಕಂಪನೇ ಆಗೋಗಿತ್ತು. ಇನ್ಸ್ಪೆಕ್ಟರ್, ಇಲ್ಲಿದೆ ನೋಡಿ 100 ಕೋಟಿ ರೂಪಾಯಿ. ಮಂಜಿನ ಸ್ಕ್ರಿಪ್ಟ್ ಓದಿದ್ಯಾ? 4 ಸೀನ್ ಓದ್ದೆ, ಮೈಯೆಲ್ಲ ಜುಮ್ ಅನಿಸ್ಬಿಡ್ತು. ಏನ್ ಕತೆ ಮಾಡೋರ್ ಗುರು, ಓಪನಿಂಗ್ ಸೀನೆ ಸೂಪರು. ಶಿವನ್ ದೇವಸ್ಥಾನಕ್ಕೆ ತಗೊಂಡೋಗಿದ್ದೆ ಅಣ್ಣ, ಸಿನಿಮಾ ಬೇಗ ರಿಲೀಸ್ ಆಗ್ಲಿ ಅಂತ. ವಾಸು ಸುರಸುಂದರಾಂಗ. ಮಂಜಿನ ಹನಿ, ದ ಟ್ರೂತ್. ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಬೆಳಕು ಚೆಲ್ಲುವ ಸೂರ್ಯ ಸರ್ ನೀವು. ನಿಜವಾಗ್ಲೂ ನೀವು ಕ್ರೇಜಿ ಸ್ಟಾರೇ. ಏನ್ ಜಾಲ್ರ, ಜನ ನನ್ನ ಬಗ್ಗೆ ಏನಂತಾರೆ ಸ್ವಲ್ಪ ಊದ್ತೀಯಾ? ಅಣ್ಣ ಸಿನಿಮಾ ಬೇಗ ರಿಲೀಸ್ ಮಾಡಬೇಕು ಅಂತಿದ್ದಾರಣ್ಣ. ಸರ್, ಮನೆಯಿಂದ 13 ಮಿಸ್ ಕಾಲ್ ಬಂದಿದೆ. ಮನೆ ವಿಷಯ ಬಿಡ್ರಿ, ಫೈನಾನ್ಷಿಯಲ್ಸ್ ಕಾಲ್ ಮಾಡಿದ್ರು ಸರ್. ಯಾಕೆ ಬಡ್ಡಿ ಕಟ್ಟಿಲ್ವಾ? ಸರ್ ಅದಕ್ಕಲ್ಲ, ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳ್ತಿದ್ದಾರೆ. ಬರೋ ವರ್ಷ ರಿಲೀಸ್ ಆಗುತ್ತೆ ಅಂತ ಹೇಳಿ. ಅಣ್ಣ, ನ್ಯೂಮರಾಲಜಿ ಅವರು ಒಂದು ಚೇಂಜ್ ಹೇಳಿದ್ದಾರೆ. ಏನು? ಕ್ರೇಜಿ ಸ್ಟಾರ್ ಹೆಸರನ್ನ ಸಿ ಬದಲು ಕೆ ಇಂದ ಶುರು ಮಾಡಿ ಅಂತ ಹೇಳ್ತಿದ್ದಾರೆ. ನೀವೇನಂತೀರಿ? ಮಾಡೋಣ ಬಿಡಿ ಸರ್. ಸರಿ ಮಾಡಿ. ನೀವು ನ್ಯೂಮರಾಲಜಿ ನಂಬ್ತೀರಾ ಸರ್? ನಾನು ನನ್ನ ನಂಬ್ತೀನಿ. ಅಣ್ಣ ಜನಗಳನ್ನ ನಂಬ್ತಾರೆ. ಅಲ್ಲ, ಜನ ನನ್ನ ನಂಬ್ತಾರೆ. ಇವ್ರೇನ್ ಮನುಷ್ಯನೋ ಮಿಷಿನ್ನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅವ್ರ ಲೋಕನೇ ಬೇರೆ. ಅವ್ರ ಕನ್ಸಿನ ಕೋಟೆ ಬಾಗಿಲು ತೆರೆದ್ರೆ ಅಲ್ಲಿ ಕಾಣೋದು ಸಿನಿಮಾ ಮಾತ್ರ. ಏಕಾಂಗಿಯಲ್ಲಿ ಹೊಡೆದಿದ್ದ ಜರ್ಕು ಇನ್ನು ಹೊಡಿತಾನೆ ಇದೀವಲ್ವಾ? ಏನಣ್ಣ ಹಿಂಗನ್ಬಿಟ್ರಿ? ಏಕಾಂಗಿಗೆ ಗೌರ್ಮೆಂಟ್ ಅವರು 5 ಸ್ಟೇಟ್ ಅವಾರ್ಡ್ ಕೊಟ್ರು. ಬೆಸ್ಟ್ ಫಿಲ್ಮ್, ಬೆಸ್ಟ್ ಸ್ಟೋರಿ, ಬೆಸ್ಟ್ ಆಕ್ಟರ್, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಬೆಸ್ಟ್ ಡೈರೆಕ್ಟರ್. ಗೌರ್ಮೆಂಟ್ ಅವ್ರು ನನ್ನ ಸ್ಟೇಟ್ ನೋಡಿ ಸ್ಟೇಟ್ ಅವಾರ್ಡ್ ಕೊಟ್ರು. ದುಡ್ಡಿಗೆ ಮಾಡಿದ್ರೆ ಅವಾರ್ಡ್ ಬರಲ್ಲ, ಅವಾರ್ಡ್ ಮಾಡಿದ್ರೆ ದುಡ್ಡು ಬರಲ್ಲ. ಒಂಟಿಯಾಗಿ ಒಬ್ಬನ ಮೇಲೆ ಕತೆ ಬರದೆ ಏಕಾಂಗಿ ಅಂತ ಟೈಟ್ಲ್ ಕೂಡ ಇಟ್ಟೆ. ಅದಕ್ಕೆ ಜನರು ಕೂಡ ನನ್ನ ಥಿಯೇಟ್ರಲ್ಲಿ ಒಬ್ಬನೇ ಬಿಟ್ಟೋದ್ರು. ಈಗ ಮಂಜಿನ ಹನಿಗೆ ಜನರ ಮಧ್ಯಾಹ್ನ ಕೂತ್ಕೊಂಡು ಕತೆ ಬರೀತೀನಿ. ಎಲ್ಲಿ ನನ್ನ ಮಂಕಿ ಕ್ಯಾಪ್ ಕೊಡು ಅಣ್ಣ. ರೈಟಿಂಗ್ ಪ್ಯಾಡ್ ಕೊಡು. ಏನಮ್ಮ ರೂಮಲ್ಲಿ ಕತೆ ಬರೆದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ ಬರೀತಾವ್ರೆ? ಮಂಜಿನ ಹನಿಗೆ ಬಡ್ಜೆಟ್ ಜಾಸ್ತಿ ಆಯ್ತಲ್ಲ. ಸರ್ ನೀವು ಕ್ರೇಜಿ ಸ್ಟಾರ್ ಮ್ಯಾನೇಜರ್ಸ್ ಅಲ್ವಾ ಸರ್? ನಮ್ಮ ಬಾಸ್ ಎಲ್ಲಿ ಸರ್? ಕ್ರೇಜಿ ಸ್ಟಾರ್ ಎಲ್ಲಿ ಸರ್? ಹೇಳಿ ಸರ್ ಪ್ಲೀಸ್. ನಾನು ಗೆಟಪ್ ಚೇಂಜ್ ಮಾಡಿದ್ರೆ ಸಾಲದು, ಈ ಲೆಫ್ಟ್ ರೈಟ್ ಗೆಟಪ್ಪು ಚೇಂಜ್ ಮಾಡಬೇಕು. ಫ್ಯಾಮಿಲಿ ಸ್ಟೋರಿಗೆ ಶಿಫ್ಟ್. ಸತಾಯಿಸ್ಬೇಡ, ಬೇಗ ತೆಗಿಯೇ. ಹೇಳಿ. ಬ್ರೇಕ್ ಆಯ್ತು. ಹಾ ಗೊತ್ತಾಯ್ತು. ನಿನಗೇನು ಗೊತ್ತಿಲ್ಲ ಹೇಳು? ಮಂಜಿನ ಹನಿ ಯಾವಾಗ ರಿಲೀಸ್ ಆಗತ್ತೆ ಅಂತ ಗೊತ್ತಿಲ್ಲ. ಹಬ್ಬಾ, ನಿಮ್ ನಗು ಎಲ್ಲ ಉತ್ತರ ಕೊಡ್ತು ಬಿಡಿ. ಬೇಗ ರಿಲೀಸ್ ಆಗತ್ತೆ ಅಂತ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು?
ಮನಸ್ಫೂರ್ತಿಯಾದ ನಿಮ್ ನಗು ಕೇಳಿ ಎಷ್ಟೋ ವರ್ಷ ಆಗಿತ್ತು. ನಿಮ್ ನಗುನಲ್ಲಿರೋ ಆ ಕಾನ್ಫಿಡೆನ್ಸ್, ಸಂತೋಷ, ಚಿಕ್ಕದಾಗಿ ನಿಮ್ಮಲ್ಲಿ ಅಡಗಿರೋ ಆ ಗರ್ವ, ಹೆಚ್ಚಾಗಿ ಕಾಣಿಸೋ ಆ ತುಂಟತನ ಎಲ್ಲ ಕೇಳಿಸುತ್ತೆ. ನನ್ನ ಒಂದು ನಗುನಲ್ಲಿ ಅಷ್ಟೊಂದು ವಿಷಯ ಇದೆಯಾ? ಕ್ರೇಜಿ ಸ್ಟಾರ್ ಹೆಂಡತಿ ನಾನು, ಅಷ್ಟು ಅರ್ಥ ಆಗಲ್ವಾ? ಆಸೆನ ಹಿಂಬಾಲಿಸೋರು 1000 ಜನ ಇರಬಹುದು, ಆದ್ರೆ ನಾನು ಕನಸುಗಳನ್ನ ಅಟ್ಟಿಸ್ಕೊಂಡೋಗೋನು. ಹೌದು, ನೀವ್ ನನ್ನ ಮಿಸ್ ಮಾಡಲ್ವಾ? ಒಂದು ಸಾರಿ ಮಿಸ್ಸಸ್ ಆದ್ಮೇಲೆ ಮಿಸ್ ಆಗೋದು ಯಾಕೆ? ಸದ್ಯ ಬೇರೆ ಮಿಸ್ ಹಿಂದೆ ಹೋಗ್ದಿದ್ರೆ ಸಾಕು. ಆ ಏನಂದೆ? ನನ್ಗೇನು ಕೇಳಿಸ್ಲಿಲ್ಲಪ್ಪ. ನಾನೇನು ಹೇಳೇ ಇಲ್ವಲ್ಲ. ಅದಕ್ಕೆ ರೀ, ಹೆಣ್ಮಕ್ಳು ನಿಮ್ಮನ್ನ ತುಂಬಾ ಇಷ್ಟಪಡೋದು. ಎಷ್ಟು ಬೇಗ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಸಾಂಗ್ ಕಂಪೋಸ್ ಮಾಡಿ ನನ್ ಮನಸ್ನಲ್ಲಿರೋ ನೋವನ್ನ ತೆಗೆದ್ಬಿಟ್ರಿ. 100 ಮನಸ್ಸನ್ನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡವ್ ನಾನು. ನಿನ್ನ ಮನಸ್ಸು ಅರ್ಥ ಆಗಲ್ವಾ? ಊರ್ನಲ್ಲಿರೋರ್ ಮನ್ಸ್ನೆಲ್ಲ ಅರ್ಥ ಮಾಡ್ಕೋತೀರಾ, ನಿಮ್ ಮಗಳ್ ಮನಸ್ ಮಾತ್ರ ಅರ್ಥ ಆಗಲ್ಲ ಅಲ್ವಾ? ನಿಮ್ ಮಗಳ್ ಕೋಪ ಕೇಳಿಸ್ತಾ ಇದ್ಯಾ? ನಿಮ್ ಅಚೀವ್ಮೆಂಟ್ಸು, ನೀವು ಪಡೋ ಕಷ್ಟ, ನಿಮ್ಮ ದೊಡ್ಡ ದೊಡ್ಡ ಕನಸು, ಅದೆಲ್ಲ ನನಗೆ ಅರ್ಥ ಆಗುತ್ತೆ. ನಿಮ್ ಮಗಳಿಗಲ್ಲ. ಅವಳು ಕ್ರೇಜಿ ಸ್ಟಾರ್ ಬೇಡ, ಅವಳಿಗವ್ರ ಅಪ್ಪ ಬೇಕು. ನೀವು ಅವಳು ಸ್ಕೂಲ್ ಡೇ ಪ್ರೋಗ್ರಾಮಿಗೆ ಬರ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಮಂಜಿನ ಹನಿ ಬಗ್ಗೆ ನಿನಗೆ ಗೊತ್ತು, ಅವಳಿಗೆ ಅರ್ಥ ಆಗೋ ಥರ ನೀನೇ ಹೇಳು. ಅವಳ ಪ್ರಾಬ್ಲಮ್ ಗೊತ್ತಿದ್ದು ನೀವ್ ಹೀಗ್ ಮಾಡ್ಬಾರ್ದು. ಹಸ್ದಾಗ ಹಾಲು ಕುಡ್ಸಿದ್ದೀನಿ, ತೂಕಡಿಸ್ದಾಗ ನಿದ್ದೆ ಮಾಡ್ಸಿದ್ದೀನಿ. ಅಪ್ಪನ ಪ್ರೀತಿ ಬೇಕು ಅಂತ ಹಂಬಲ್ಸಿದ್ರೆ ನಾನ್ ಕೊಡಕ್ಕಾಗಲ್ಲ, ನೀವೇ ಕೊಡ್ಬೇಕು. ನನಗೆ ಮಾತ್ರ ನನ್ನ ಮಗಳ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಏನು ಮಾಡೋದು? ನಾನು ಕಟ್ಟಿರೋ ಲೋಕ ನನ್ನ ತುಂಬ ಸಮಯ ಕೇಳುತ್ತೆ. ನೀವ್ ಕಟ್ಟಿರೋ ಲೋಕ ನಿಮ್ಮನ್ ಸಮಯ ಕೇಳ್ಬಹುದು, ನಿಮ್ ಮಗಳು ಕೇಳ್ಬಾರ್ದಾ? ಬ್ರೇಕ್ ಟೈಮ್ ಆಯ್ತು, ನೀವು ನಿಮ್ ಲೋಕ ಸೇರ್ಕೊಳ್ಳಿ, ನಾವು ನಮ್ ಲೋಕದಲ್ಲಿರ್ತೀವಿ. ಅಮ್ಮ, ಡೈರೆಕ್ಟ್ರು ನನ್ನ ಕೇಳಿದ್ರಾ? ಕೇಳಿದ್ರು, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ ಹೇಳ್ದೆ. ರೈಟರ್, ಡೈರೆಕ್ಟರ್ ನನ್ ಸ್ಕೂಲ್ ಡೇ ಫಂಕ್ಷನ್ಗೆ ಯಾಕೆ ಬರ್ಲಿಲ್ವಂತೆ? ಫ್ಲೈಟ್ ಮಿಸ್ ಆಯ್ತಂತೆ, ಅದಕ್ಕೆ. ಓಹೋ, ಕ್ರೇಜಿ ಸ್ಟಾರ್ಗೆ ಬರೋಕಿಷ್ಟ ಇತ್ತಂತ ಇಲ್ವಾ? ಏಯ್, ಅವ್ರು ನಿಮ್ಮಪ್ಪ ಅಂತ ಮರಿಬೇಡ, ಅವ್ರನ್ನೇ ಗೇಲಿ ಮಾಡ್ತ್ಯಾ? ಅವ್ರಿಗೆ ಆ ಹೆಸರುಗಳ ಮೇಲಿರೋ ಮೋಹ ಅಪ್ಪ ಅನ್ನೋ ಹೆಸರಲ್ಲಿ ಇಲ್ವಲ್ಲಮ್ಮ. ಅವ್ರಿಗೋಸ್ಕರ ನೀನ್ ಸುಳ್ಳು ಹೇಳ್ಬೇಡ. ಅವ್ರಿಗೆ ನನಗಿಂತ ಸಿನಿಮಾ ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ? ಒಟ್ನಲ್ಲಿ ಅಪ್ಪ ಆರ್ಟ್ಗೆ ಮೋಸ ಮಾಡದೇ ಇದ್ರೂನು ಹಾರ್ಟ್ಗೆ ತುಂಬಾ ಮೋಸ ಮಾಡ್ತಾರೆ ಅಲ್ವಾ ಅಮ್ಮ? ಎಫ್ ಮಂಜಿನ ನೀವು ಮುಗಿಸೋ ಅಷ್ಟರಲ್ಲಿ ನಾವು ಏನೇನೆಲ್ಲ ಗೆಟಪ್ ಹಾಕ್ಬೇಕು. ಶಿವನೇ, ವಾ, ಇವಪ್ಪ ಬರೆಯೋದ್ ಬಿಟ್ಟು ಬೇರೆ ಏನೋ ಮಾಡ್ತಾವ್ರೆ. ರಾಕೆಟ್ ಇವಪ್ಪ ದೇವ್ರಿಗೆ ಗುರಿ ಇಡ್ತಾವನೆ. ಏನಮ್ಮ ರಾಕೆಟ್ ಹೋಗಿ ಜಾಕೆಟ್ ಬಿಟ್ಟು? ಅದು ನಮ್ ಕ್ರೇಜಿ ಸ್ಟಾರ್ ಬಿಟ್ಟಿದ್ ರಾಕೆಟ್ ಅಲ್ವಾ, ಅದಕ್ಕೆ. ಅದು ಅವ್ರ ತಪ್ಪಲ್ಲ, ಅವ್ರ ಇಮೇಜೇ ಹಾಗೆ. ಹೌದು.